ರಾಜ್ಯಾದ್ಯಂತ ಸಾಕಷ್ಟು ಮಳೆ ಆಗ್ತಿದೆ. ಈಗ ಹಾಸನದಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮಳೆಗೆ ಸಂಬಂಧಪಟ್ಟಂತೆ ಸಕಲೇಶಪುರ ತಾಲೂಕಿನಲ್ಲಿ 8 ಕಡೆ ಭೂಕುಸಿತ ಆಗಿದೆ ಅನ್ನೋದು ಮಾಹಿತಿ ಈಗ ಸಿಗ್ತಿರೋದು. ಈಗಾಗಲೇ ಶಿರಾಡಿ ಘಾಟ್ ರಸ್ತೆ ಸಂಚಾರವನ್ನು ಬಂದ್ ಮಾಡಲಾಗಿದೆ. ಶಿರಾಡಿ ಘಾಟ್ನ ಪ್ರಮುಖ ಒಂದು ಭಾಗಗಳಲ್ಲಿ ಈಗ ಬಿರುಕಾಗಿದೆ, ರಸ್ತೆಯಲ್ಲಿ ಬಿರುಕುಂಟಾಗಿದೆ. ಹೆತ್ತೂರು ಹೋಬಳಿ ಪಟ್ಲ ಗ್ರಾಮದ ಬಳಿ ರಸ್ತೆಯೇ ಬಿರುಕು ಬಿಟ್ಟಿದೆ. ಹಾಗಾಗಿ ಇನ್ನು ಸಕಲೇಶಪುರ ಸೋಮವಾರಪೇಟೆ ಸಂಪರ್ಕ ಏನು ಸಂಪೂರ್ಣವಾಗಿ ಕಡಿತವಾಗಿರೋದು. ಜನಜೀವನ ಈಗ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ವಾಹನ ಸವಾರರು ಕೂಡ ಯಾವ ರೀತಿಯಾಗಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗೋದು ಅಂತ ಈಗ ನೀವು ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಒಂದು ರೀತಿ ಭೂಕಂಪ ಆದಾಗ ದೃಶ್ಯಗಳು ಹೇಗಿರುತ್ತೆ ಅದೇ ರೀತಿಯಾದಂತಹ ದೃಶ್ಯಗಳು ಈಗ ರಸ್ತೆಯಲ್ಲಿ ಹೆತ್ತೂರು ಬಳಿ ಈ ರೀತಿಯಾಗಿ ರಸ್ತೆ ಅಲ್ಲಲ್ಲೇ ಬಿರುಕು ಬಿಟ್ಟಿದೆ. ಯಾವ ರೀತಿಯಾಗಿ ಬಿರುಕು ಬಿಟ್ಟಿದೆ ಅಂತ ನೀವು ನೋಡ್ಬೋದು. ಯಾವುದೇ ಕಾರಣಕ್ಕೂ ವಾಹನಗಳು ಮುಂದೆ ಹೋಗದಂತಹ ಒಂದು ಪರಿಸ್ಥಿತಿ. ಈಗ ನೀವು ಟಾರ್ ರೋಡ್ ಕೂಡ ಒಂದು ರೀತಿ ಭೂಕಂಪದ ದೃಶ್ಯಗಳ ಕಾಣಿಸಬಹುದು ನಿಮಗೆ. ಆದ್ರೆ ಇದು ಮಳೆ ನಿರಂತರವಾಗಿ ಸುರಿಯುತ್ತಿರೋದ್ರಿಂದ ಭೂಕುಸಿತ ಆಗಿರುವಂತಹ ಘಟನೆ. ಏನು ಆ ಟಾರ್ನ ಹಾಕಿರ್ತಾರೆ ಅದರ ಕೆಳಭಾಗದಲ್ಲಿ ಮಣ್ಣು ಮೆತ್ತಗಾಗಿ ಅಲ್ಲಿ ಈ ರೀತಿಯಾಗಿ ಕೆಲವೊಂದು ಕಡೆ ನೀವು ನೋಡ್ಬೋದು. ಅಲ್ಲಿ ಒಂದು ಪಿಕಪ್ ವಾಹನ ಕೂಡ ಚಕ್ರ ಸಿಲುಕೊಂಡಿದೆ, ಒಂದ್ ಕಡೆ ಬಾಲ್ಕೊಂಡಿರುವಂತಹ ದೃಶ್ಯವನ್ನ. ಇದು ಸದ್ಯಕ್ಕೆ ಶಿರಾಡಿ ಘಾಟ್ ಒಂದು ರಸ್ತೆಗೆ ಕನೆಕ್ಟ್ ಮಾಡುತ್ತೆ. ಆ ಒಂದು ದಾರಿ ಹೆತ್ತೂರು ಬಳಿ ಆಗಿರುವಂತಹ ಘಟನೆ. ಕಳೆದ 2 ದಶಕಗಳಲ್ಲಿ ಇಂತಹ ಒಂದು ಮಳೆಯನ್ನ ಈ ಭಾಗ ಕಂಡಿಲ್ಲ ಅಂತ ಹೇಳಬಹುದು. ಕರಾವಳಿ ಇರಬಹುದು, ಅದೇ ರೀತಿಯಾಗಿ ಮಲೆನಾಡು, ಹಾಸನ, ಕೊಡಗು ಕಳೆದ 20 ವರ್ಷಗಳಿಂದ ಇಂತಹ ಮಳೆಯನ್ನ ನೋಡಿಲ್ಲ ಅಂತ ಬಹುತೇಕ ಹಿರಿಯರು ಕೂಡ ಈಗ ಹೇಳ್ತಾರೆ ಮಾತನಾಡ್ತಾ ಹೋದಾಗ. ಸೊ ಈಗ ಸಕಲೇಶಪುರ ಸೋಮವಾರಪೇಟೆ ಎಲ್ಲ ಒಂದು ರಸ್ತೆಗಳೀಗ ಸಂಪೂರ್ಣವಾಗಿ ಸಂಪರ್ಕ ಕಡಿತಗೊಂಡಿದೆ. ಸೊ ಒಂದ್ ಕಡೆ ಬಿರುಕು ಮೂಡಿರುವಂತಹ ಒಂದು ದೃಶ್ಯಗಳನ್ನು ನೋಡಿದ್ರೆ, ಇನ್ನೊಂದ್ ಕಡೆ ಯಾವ ರೀತಿಯಾಗಿ ಶಿರಾಡಿ ಘಾಟ್ನ ಕೆಲವೊಂದು ಸೆನ್ಸಿಟಿವ್ ಪ್ಲೇಸಸ್ಗಳಿತ್ತು ಅಲ್ಲಿ ಎಕ್ಸ್ಪೆಕ್ಟೆಡ್ ರೀತಿಯಾಗಿ ನಾವು ನ್ಯೂಸ್ 18 ಕೂಡ ಹಿಂದೆ ರಿಪೋರ್ಟ್ ಮಾಡಿದ್ವಿ. ಅಂತ ಕೆಲವು ಕಡೆಗಳಲ್ಲಿ ಅನಾಹುತ ಆಗಿದೆ. ಒಂದು ಪ್ರೈವೇಟ್ ಬಸ್ SRS ನ ಬಸ್ ನ ನೋಡಬಹುದು. ಇನ್ನೊಂದ್ ಕಡೆ 2 ಗವರ್ಮೆಂಟ್ ಬಸ್ಗಳು ಕೂಡ ಅಲ್ಲಿ ಒಂದು ಪ್ರಪಾತಕ್ಕೆ ಕಂದಕಕ್ಕೆ ಹೋಗಿ ಉರುಳಿ ನಿಂತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಈಗ ಅಲ್ಲಿ ನೋಡಬಹುದು 2 ಬಸ್ಗಳು ಕೂಡ ಒಂದರ ಹಿಂದೆ ಒಂದು ಹೋಗಿ ಕಂದಕಕ್ಕೆ ಉರುಳಿ ಬಿದ್ದಿದ್ದಾವೆ. ತಡೆಗೋಡೆಗಳ ನಿರ್ಮಾಣ ಆಗಿರಲಿಲ್ಲ. ಬಹುತೇಕ ಕಡೆ ಡೇಂಜರ್ ಸ್ಪಾಟ್ಗಳಿತ್ತು. ಭೂಕುಸಿತ ಉಂಟಾಗುವಂತ ಎಲ್ಲ ಚಾನ್ಸಸ್ಗಳು ಏನು ಓಪನ್ ಆಯ್ತಲ್ಲ 1 ತಿಂಗಳ ಹಿಂದೆ, ಆವಾಗಲೇ ಇಂಥ ಒಂದು ಪರಿಸ್ಥಿತಿ ಇತ್ತು. ಆ ಒಂದು ಇದರಲ್ಲಿ ಈಗ ಮಳೆ ನಿರಂತರವಾಗಿ ಬರ್ತಿರೋದ್ರಿಂದ ಶಿರಾಡಿ ಘಾಟ್ನ ಪ್ರಮುಖ ಒಂದು ರಸ್ತೆಗಳಲ್ಲಿ ಈಗ ಬಿರುಕು ಬಿಟ್ಟಿದೆ. ಇನ್ನೊಂದು ಕಡೆ ಸಂಪೂರ್ಣವಾಗಿ ಏನು ತಡೆಗೋಡೆ ಇಲ್ಲದಂತ ಕಾರಣ ಮಣ್ಣು ಮೆತ್ತಗಾಗಿ ಅಲ್ಲಿ ಭೂಕುಸಿತ ಆಗಿರೋ ಕಾರಣ ಬಸ್ಗಳು ಕೂಡ ಕಂದಕಕ್ಕೆ ಉಳಿದಾವೆ. ಈಗ ಹಾಸನದ ಅರಕಲಗೂಡಿನ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ತಗ್ಗು ಪ್ರದೇಶಗಳಲ್ಲಿ ಏನು ಕಟ್ಟಡಗಳಿದಾವೆ ಅಲ್ಲಿ ಸಂಪೂರ್ಣವಾಗಿ ನೀರು ಅಲ್ಲಿ ತುಂಬಿಕೊಂಡಿದೆ, ಜಲಾವೃತವಾಗಿದೆ. ಹಾಸನದ ಅರಕಲಗೂಡಿನಲ್ಲಿ ಈ ಒಂದು ದೃಶ್ಯಗಳು ಕಂಡು ಬರ್ತಾ ಇರೋದು ಈಗ. ಇದು ಹಾಸನದ ಕಥೆ. ಆದ್ರೆ ಅರಬ್ಬಿ ಸಮುದ್ರದಲ್ಲಿ ಭಾರೀ ಗಾಳಿಗೆ ಬೋಟ್ಗಳು ಸಿಲುಕಿಕೊಂಡಿದೆ. ಒಂದು ಬೋಟ್ ಸಿಲುಕಿದೆ. 8 ಮಂದಿ ಮೀನುಗಾರರನ್ನ ಈಗಾಗಲೇ ರಕ್ಷಣಾ ಪಡೆ ರಕ್ಷಿಸಿದೆ. ಒಂದರ ನಂತರ ಒಂದು ಅನಾಹುತಗಳಾಗ್ತಿರೋದು ನಿಜಕ್ಕೂ ಇಡೀ ರಾಜ್ಯದಲ್ಲಿ ಒಂದು ರೀತಿಯಾಗಿ ಅಚ್ಚರಿ ಮೂಡಿಸಿದೆ. ಒಂದು ರೀತಿಯ ಆತಂಕದ ವಾತಾವರಣ ಕೆಲವೊಂದು ಕಡೆ. ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆ ಅಂತ ಹೋದಂತಹವರು 8 ಮಂದಿ ಮೀನುಗಾರರನ್ನು ಇದೀಗ ರಕ್ಷಣೆ ಮಾಡಲಾಗಿದೆ. ಅಲೆಗಳ ಅಬ್ಬರಕ್ಕೆ ದಡಕ್ಕೆ ಅಪ್ಪಳಿಸಿದಂತಹ ಘಟನೆ ನಡೆದಿರೋದು. ತಮಿಳುನಾಡು ಮೂಲದ 8 ಮಂದಿ ಮೀನುಗಾರರನ್ನ ಈಗ ಅದೃಷ್ಟವಶಾತ್ ಅವರು ಯಾವುದೇ ಪ್ರಾಣಾಪಾಯ ಇಲ್ಲದೆ ಅವರನ್ನ ರಕ್ಷಣೆ ಮಾಡಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಭಾರೀ ಗಾಳಿಗೆ ಬೋಟ್ ಸಿಲುಕಿತ್ತು. ಮೀನುಗಾರಿಕೆಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಅವರನ್ನ ರಕ್ಷಣಾ ಪಡೆ ತಮಿಳುನಾಡು ಮೂಲದ 8 ಜನರನ್ನ ಬಚಾವ್ ಮಾಡಲಾಗಿದೆ. ಹಾರಂಗಿ ಜಲಾಶಯದ ಒಂದು ಪರಿಸ್ಥಿತಿಯನ್ನು ನೋಡೋದಾದ್ರೆ ಅಪಾರ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಾ ಇದೆ. ಅದರ ಹಿನ್ನೆಲೆ ಕುಶಾಲನಗರದ ಗಂಧದ ಕೋಟೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಹಾಗಾಗಿ ಒಂದ್ ಕಡೆ ಭೂಕುಸಿತ ಆ ರೀತಿಯಾದಂತಹ ಘಟನೆಗಳಾಗ್ತಿದೆ, ಸಮುದ್ರದ ಅಬ್ಬರ. ಇನ್ನೊಂದ್ ಕಡೆ ಈ ಜಲಾಶಯಗಳಿಂದ ನೀರನ್ನು ಹೊರಬಿಡಲಾಗ್ತಿದೆಯಲ್ಲ, ಅದರಿಂದ ಇಂತಹ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇದೆ. ಸದ್ಯಕ್ಕೆ ಮನೆಗಳಿಗೆ ನೀರು ನುಗ್ಗಿರುವಂತಹ ಘಟನೆ ಕುಶಾಲನಗರದ ಗಂಧದ ಕೋಟೆಯಲ್ಲಿ ನಡೆದಿರೋದು. ಹಾರಂಗಿ ಜಲಾಶಯದಿಂದ ನೀವೀಗ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಒಬ್ಬರು ಹೊರಗಡೆ ಬರ್ತಿದ್ದಾರೆ. ಮನೆಯ ಆಲ್ಮೋಸ್ಟ್ ಕಾಲ್ಭಾಗ ಫೌಂಡೇಶನ್ ಮೇಲೆ ಏನು ಕಟ್ಟೆಗಳಿರುತ್ತೆ ಮನೆ ಮುಂದೆ ಎಲ್ಲವೂ ಕೂಡ ಫುಲ್ ಆಗಿದೆ. ಸೊ ಸಾಕಷ್ಟು ತೊಂದರೆಯನ್ನ ಅನುಭವಿಸಿದ್ದಾರೆ ಈಗ ಆ ಒಂದು ಭಾಗದಲ್ಲಿ. ಹಾರಂಗಿ ಜಲಾಶಯದಲ್ಲಿ ಸದ್ಯಕ್ಕೆ ಹೊರಹರಿವು ಜಾಸ್ತಿ ಆಗಿರೋದ್ರಿಂದ ಒಂದ್ ಕಡೆ KRS ನಲ್ಲೂ ಕೂಡ ಸಾಕಷ್ಟು ನೀರನ್ನು ಹೊರಬಿಡಲಾಗ್ತಿದೆ.
ಹಾರಂಗಿ ಜಲಾಶಯದಿಂದಲೂ ಕೂಡ ಅಪಾರ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಿರೋದ್ರಿಂದ ಸದ್ಯಕ್ಕೆ ಎಲ್ಲೆಂದರಲ್ಲಿ ಒಂದು ರೀತಿಯಾಗಿ ಜಲಾವೃತವಾಗಿದೆ ಅಂತ ಹೇಳಬೇಕು. ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ನೀವೀಗ ಹೋದರೆ ಇಂತಹ ದೃಶ್ಯಗಳೇ ಕಂಡು ಬರ್ತಾ ಇದೆ. ಸಾಕಷ್ಟು ಜನ ಈಗ ಹೊರಗಡೆ ಹೋಗುವಂಥವ್ರು, ಮನೆಯಿಂದ ಹೊರಗಡೆ ಹೋಗುವಂಥವ್ರು ಆ ಬೋಟ್ಗಳನ್ನು ಬಳಸಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಬಳ್ಳಾರಿ ಕಡೆ ನೋಡೋದಾದ್ರೆ, ಬಳ್ಳಾರಿಯ ಕಂಪ್ಲಿಯಲ್ಲೂ ಕೂಡ ಮಹಾಮಳೆಯ ಆರ್ಭಟ ಮುಂದೆ ಬರ್ತಿದೆ. ಕಂಪ್ಲಿಯಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇಗುಲಕ್ಕೂ ಕೂಡ ನೀರು ನುಗ್ಗಿದ್ದು ದೇಗುಲವೆಲ್ಲೂ ಕೂಡ ಜಲಾವೃತವಾಗಿದೆ. ಸರಿ ಅಲ್ಲಿ ಗೋಪುರ ಮೇಲೆ ಹೋಗ್ಬಿಟ್ಟಿದ್ವಿ ಬರ್ತದೆ ಉಂಟು ಇದ್ಯಾ ಗುಡಿ ಬನ್ನಿ ಸ್ವಲ್ಪ ಕೊಡ್ರಪ್ಪ ಕೋಟ ಹೋದ್ ಸರಿ ಅಲ್ಲಿ ಗೋಪುರ ಮೇಲೆ ಹೋಗ್ಬಿಟ್ಟಿದ್ವಿ ಬರ್ತದೆ ಉಂಟು ಇದ್ಯಾ ಗುಡಿ ಬನ್ನಿ ಸ್ವಲ್ಪ ಕೊಡ್ರಪ್ಪ ಕೋಟ ಹೋದ್ ಸರಿ ಅಲ್ಲಿ ಗೋಪುರ ಮೇಲೆ ಹೋಗ್ಬಿಟ್ಟಿದ್ವಿ ಬರ್ತದೆ ಉಂಟು ಇದ್ಯಾ ಗುಡಿ ಬನ್ನಿ ಸ್ವಲ್ಪ ಭಾರಿ ಮಳೆಯಿಂದಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಈಗ ಅಣೆಕಟ್ಟು ಭರ್ತಿಯಾಗಿರುವಂತಹ ಹಿನ್ನೆಲೆ ಹೆಚ್ಚಿನ ನೀರನ್ನ ನದಿಗೆ ಬಿಟ್ಟಿದ್ದು ಭದ್ರಾವತಿ ನಗರಕ್ಕೂ ಕೂಡ ಈಗ ನೀರು ನುಗ್ಗಿದೆ. ಈ ನೀರಿನಲ್ಲೇ ಕುಡುಕನೊಬ್ಬ ಬಿದ್ದು ಒದ್ದಾಡಿದ್ದಾನೆ. ಮಧ್ಯದ ಅಮಲಿನಲ್ಲಿ ಕುಡುಕ ಮಹಾಶಯ ನೀರಿನಲ್ಲಿ ತೇಲಾಡ್ತಿದ್ದ. ಎಷ್ಟೇ ಕರೆದರೂ ಕೂಡ ನೀರು ಬಿಟ್ಟು ಬರದ ಕುಡುಕನ ಅವಸ್ಥೆ ಕಂಡು ಸ್ಥಳೀಯರು ಬಿದ್ದು ನಕ್ಕರು. ಸರ್ ರಕ್ಷಣೆ ಮಾಡ್ರಿ ಅವನ್ನ ಇನ್ನು ಮಹಾಮಳೆಗೆ ಲಿಂಗನಮಕ್ಕಿ ಭರ್ತಿಯಾಗಿದ್ದು 3 ಅಡಿ ನೀರು ಬಂದ್ರೆ ಸಂಪೂರ್ಣವಾಗಿ ತುಂಬ ಹೋಗುತ್ತೆ ಲಿಂಗನಮಕ್ಕಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಮೊಗ್ಗದ ಪ್ರತಿನಿಧಿ ನಾಗರಾಜ್ ಮಾಹಿತಿಯನ್ನ ವಾಕ್ತುರೋನ ಮಾಡಿದ್ದಾರೆ. ಬನ್ನಿ ನೋಡ್ಕೊ ಬರೋಣ. ಭದ್ರಾ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾದಂತಹ ಮಳೆ ಆಗ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುರಿತಿರುವ ಮಳೆಯಿಂದಾಗಿ ಭದ್ರಾವತಿಯಲ್ಲಿ ಮುಳುಗಡೆಯಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ನಾವು ಭದ್ರಾ ಅಣೆಕಟ್ಟು ಸಂಪೂರ್ಣವಾಗಿ ತುಂಬಿರುವ ಹಿನ್ನೆಲೆಯಲ್ಲಿ 75,000 ಕ್ಯೂಸೆಕ್ಸ್ ನೀರನ್ನ ಅಣೆಕಟ್ಟಿನಿಂದ ನದಿಗೆ ಹರಿಬಿಡಲಾಗಿದೆ. ನಾವಿಲ್ಲಿ ನೋಡ್ತಿರುವಂತಹ ದೃಶ್ಯ ಭದ್ರಾವತಿಯ ಒಂದು ಪಟ್ಟಣದಲ್ಲಿರುವಂತದ್ದು. ಇದು ಅಂಬೇಡ್ಕರ್ ನಗರ. ಸಾಕಷ್ಟು ಮನೆಗಳು ಈಗಾಗಲೇ ಮುಳುಗಡೆ ಆಗಿರುವಂತದ್ದು ನಾವಿಲ್ಲಿ ನೋಡಬಹುದು. ಸುಮಾರು ಒಂದು 50ಕ್ಕೂ ಹೆಚ್ಚು ಮನೆಗಳು ಭದ್ರಾ ನದಿಯ ಒಂದು ಪ್ರವಾಹಕ್ಕೆ ಈಗಾಗಲೇ ಮುಳುಗಡೆ ಆಗಿರುವಂತದ್ದು. ಈಗಾಗಲೇ 2 ರಿಂದ 3 ಮನೆಗಳು ಸಹ ಕುಸಿತವನ್ನ ಕಂಡಿರುವಂತದ್ದು. ಸುಮಾರು 50ಕ್ಕೂ ಹೆಚ್ಚು ಮನೆಗಳಿಗೆ ಈಗಾಗಲೇ ಮುಕ್ಕಾಲು ಭಾಗದಷ್ಟು ನೀರು ಬಂದು ಸಾಕಷ್ಟು ಹಾನಿ ಸಂಭವಿಸುವಂತದ್ದು. ಭದ್ರಾ ನದಿಯ ದಡದ ಪಕ್ಕದಲ್ಲೇ ಇರುವಂತಹ ಅಂಬೇಡ್ಕರ್ ಕಾಲೋನಿಯ ಮನೆಗಳಿಂದ ಈಗಾಗಲೇ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಈಗಾಗಲೇ ಸ್ಥಳಾಂತರಗೊಳಿಸಲಾಗಿದೆ. ಅದೇ ರೀತಿ ನಾವು ಇಲ್ಲಿ ನೋಡಬಹುದು ಭದ್ರಾ ಹೊಸ ಸೇತುವೆ ಭದ್ರಾವತಿಯ ಹೊಸ ಸೇತುವೆ ಏನಿದೆ ಅದು ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತಹ ದೃಶ್ಯವನ್ನು ನೋಡಬಹುದು. ಈಗಾಗಲೇ ಉಕ್ಕಿ ಹರಿಯುತ್ತಿರುವಂತಹ ಭದ್ರಾ ನದಿ ಏನಿದೆ ಅದು ಸುಮಾರು ಸೇತುವೆ ಮೇಲೆ ಸುಮಾರು 4 ರಿಂದ 5 ಅಡಿಯಷ್ಟು ನೀರು ಸೇತುವೆ ಮೇಲೆ ಹರಿಯುತ್ತಿರುವಂತದ್ದು. ಈಗಾಗಲೇ ರಸ್ತೆ ಸಂಚಾರವನ್ನು ಸಂಪೂರ್ಣವಾಗಿ ಬಂದ್ ಸಹ ಮಾಡಲಾಗಿದೆ. ಸುರಕ್ಷತೆ ದೃಷ್ಟಿಯಿಂದ ಪೊಲೀಸರು 2 ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ಯಾರಿಗೂ ಸಹ ನದಿ ದಡದ ಹತ್ತಿರ ಬರದಂತ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಸಾಕಷ್ಟು ವರ್ಷಗಳ ನಂತರ ಭದ್ರಾ ನದಿ ಉಕ್ಕಿ ಹರಿಯುತ್ತಿರುವಂತದ್ದು. ಈಗಾಗಲೇ ಅಂಡರ್ ಪಾಸ್ ಬ್ರಿಡ್ಜ್ ಏನಿದೆ ಅದಕ್ಕೂ ಸಹ ನೀರು ನುಗ್ಗಿರುವಂತದ್ದು. ಪೆಟ್ರೋಲ್ ಬಂಕ್ಗೂ ಸಹ ನೀರು ನುಗ್ಗಿ ಸಾವಿರಾರು ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಸಹ ನಷ್ಟ ಉಂಟಾಗಿದೆ. ಹೀಗಾಗಿ ನಾವು ಸ್ಥಳೀಯರಿಂದ ಸಹ ಇಲ್ಲಿನ ಪರಿಸ್ಥಿತಿಯ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್, ಯಾವ ರೀತಿಯ ಒಂದು ವಾತಾವರಣ ಇದೆ? ಎಷ್ಟು ವರ್ಷಗಳ ನಂತರ ಈ ರೀತಿಯ ಒಂದು ಪ್ರಭಾವ ಉಂಟಾಗಿದೆ? ಹೆಚ್ಚು ಕಡಿಮೆ ಈ ಒಂದು ಪ್ರಮಾಣದ ಮಳೆ ಹೆಚ್ಚು ಕಡಿಮೆ ಒಂದು 10 ವರ್ಷದ ಹಿಂದೆ ನೋಡಿದ್ವಿ. ಇಲ್ಲಿ ಈ ಬ್ರಿಡ್ಜಿನ ಒಂದು ಅವೈಜ್ಞಾನಿಕ ಒಂದು ನಿರ್ಮಾಣದಿಂದನೇ ಇಂತಹ ಒಂದು ಪ್ರವಾಹದ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಭದ್ರಾವತಿಯಲ್ಲಿ. ಇದು ಎಲ್ಲಾದರೂ ಕ್ಲಿಯರ್ ಆದರೆ ಇದನ್ನು ಹಿಂದೆ ಮಾಡಿದಂತಹ ಇಂಜಿನಿಯರ್ಸ್ಗಳು ಇದನ್ನು ತಾಂತ್ರಿಕವಾಗಿ ಸರಿಯಾಗಿ ನಿರ್ವಹಣೆ ಮಾಡಿದರೆ ಬಹುತೇಕವಾಗಿ ಭದ್ರಾವತಿಯಲ್ಲಿ ಇಂತಹ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇಲ್ಲ.
ಹೆಚ್ಚು ಕಡಿಮೆ 1 ಲಕ್ಷ ಕ್ಯೂಸೆಕ್ಸ್ ನೀರು ಬಿಟ್ಟರೂ ಸಹ ಪ್ರವಾಹದ ಸ್ಥಿತಿ ಏನು ಭದ್ರಾವತಿಯಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಕೆಲವೊಂದು ಆ ನದಿ ಪ್ರದೇಶದಲ್ಲಿರ್ತಕ್ಕಂತಹ ಕೆಲವೊಂದು ಮನೆಗಳನ್ನು ಹೊರತುಪಡಿಸಿದ್ರೆ ಸಿಟಿಯ ಮಧ್ಯಭಾಗ ಅಥವಾ ಈಗೇನು ನಾವು ಅಂಡರ್ ಬ್ರಿಡ್ಜ್ ಅಂತ ಏನು ಹೇಳ್ತಾ ಇದೀವಲ್ಲ, ಅಂಡರ್ ಬ್ರಿಡ್ಜಿಗೆ ನೀರು ಬರ್ತಕ್ಕಂತಹ ಯಾವ ಪ್ರಮೇಯನೂ ಸಹ ಕಾಣೋದಿಲ್ಲ. ಹಾಗಾಗಿ ಇದೊಂದು ಅವೈಜ್ಞಾನಿಕವಾದಂತಹ ವ್ಯವಸ್ಥೆಯಿಂದಾನೇ ಭದ್ರಾವತಿ ಈ ಒಂದು ಹಂತಕ್ಕೆ ಕಾರಣ ಆಗ್ತಾ ಇದೆ. ಅವರಿಗೆಲ್ಲ ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಹೋಗಿದಾರ ಅಥವಾ ಅವರಿಗೆ ವ್ಯವಸ್ಥೆ ಆಗಿದೆಯಾ ಅಥವಾ ಊಟದ ವ್ಯವಸ್ಥೆ ಆಗಿರ್ಬೋದು, ವಸತಿ ವ್ಯವಸ್ಥೆ ಆಗಿರ್ಬೋದು, ಎಲ್ಲದು ಮಾಡಿದಾರ ಅಂತ? ತಾಲೂಕು ಆಡಳಿತ ಈಗಾಗಲೇ ಹಿಂದೆನೇ ಒಂದ್ಸರಿ ನಮ್ಮ ಮಾಧ್ಯಮದವರನ್ನೆಲ್ಲ ಕರೆಸಿ ಒಂದ್ಸರಿ ಮಾತಾಡಿಸಿತ್ತು. ಅದ್ರ ಜೊತೆಗೆ ತಾಲೂಕು ಆಡಳಿತ ಇದೆಲ್ಲ ವ್ಯವಸ್ಥೆನೂ ಸಹ ಮಾಡಿದೆ. ಮೇಡಮ್, ಎಷ್ಟು ದಿನಗಳ ನಂತರ, ಎಷ್ಟು ವರ್ಷಗಳ ನಂತರ ನೀವು ಈ ರೀತಿಯ ಒಂದು ವಾತಾವರಣ ನೋಡ್ತಾ ಇದ್ರೆ ಭದ್ರಾವತಿ? ಇದು ಒಂದು 10 ವರ್ಷದ ಹಿಂದೆ ಒಂದ್ಸಲ ಆಗಿತ್ತು. ಇದೇ ಥರನೇ ಪೆಟ್ರೋಲ್ ಬ್ಯಾಂಕು ಮತ್ತು ಅಲ್ಲಿ ಅಂಡರ್ ಬ್ರಿಡ್ಜು ಎಲ್ಲ ಮುಳುಗಿತ್ತು. ಅವಾಗಲೂ ಇದೇ ಥರನೇ ಎಲ್ಲ ಬಂದೆಲ್ಲ ಸಾರ್ವಜನಿಕರೆಲ್ಲ ನೋಡಿಕೊಂಡು ಇದು ಒಂಥರ ವೀಕ್ಷಣೆ ಸ್ಥಳ ಥರ ನೋಡ್ತಾ ಇದ್ರು. ಇದು ಮತ್ತೆ ನಾನು ನನ್ನ ಇದರಲ್ಲಿ ನೋಡ್ತಾ ಇರೋದು ಇದು 2ನೇ ಸಲ ನೋಡ್ತಾ ಇದ್ದೀನಿ ನಾನು. ಒಟ್ಟಾರೆಯಾಗಿ ಏನು ಭದ್ರಾವತಿಯ ನಗರದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮನೆಗಳು ಏನು ಈ ಭದ್ರಾ ನದಿಯ ಪ್ರವಾಹದಲ್ಲಿ ಮುಳುಗಡೆ ಆಗಿರುವಂಥದ್ದು. ಈಗಾಗಲೇ ಅವರಿಗೆ ಜನರನ್ನು, ಅಲ್ಲಿ ವಾಸಿಸುತ್ತಿರುವಂಥ ಜನರನ್ನು ಸ್ಥಳಾಂತರಗೊಳಿಸಿ ಗಂಜಿ ಕೇಂದ್ರದಲ್ಲಿ ಅವರಿಗೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಕ್ಯಾಮರಾಮನ್ ಮಹೇಶ್ ಜೊತೆ HR ನಾಗರಾಜ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ನೋಡಿದ್ರೆ, ಈಗ ಚಿಕ್ಕಮಗಳೂರಿನಲ್ಲೂ ಕೂಡ ಭಾರಿ ಮಳೆ ಆಗ್ತಿದೆ. ಭದ್ರಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಿರೋದು, ಅಣೆಕಟ್ಟು ಭರ್ತಿಯಾಗಿರುವಂತಹ ಹಿನ್ನೆಲೆ ಹೆಚ್ಚಿನ ನೀರನ್ನ ನದಿಗೆ ಬಿಡಲಾಗ್ತಿರೋದ್ರಿಂದ ಇತ್ತ ನೀವು ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಅಡಿಕೆ ತೋಟ, ಅದೇ ರೀತಿಯಾಗಿ ಬೇರೆ ಬೇರೆ ಕಡೆ ನೀರು ತುಂಬಿಕೊಂಡಿದೆ ಅಂತ. ಒಂದ್ ಕಡೆ ಸೇತುವೆ ಮುಳುಗಡೆ ಆಗಿದ್ರೆ, ಇನ್ನೊಂದು ಕಡೆ ಉಕ್ಕಡಗಾತ್ರಿ ಜಲಾವೃತವಾಗಿದೆ ಸಂಪೂರ್ಣವಾಗಿ ದಾವಣಗೆರೆಯಲ್ಲಿ. ಅದೇ ರೀತಿಯಾಗಿ ಶಿವಮೊಗ್ಗದ ಭದ್ರಾವತಿ ನಗರವನ್ನು ಕೂಡ ನೋಡ್ತಾ ಇದ್ರಿ. ಇತ್ತ ಚಿಕ್ಕಮಗಳೂರಿನಲ್ಲಿ ಸಾಕಷ್ಟು ರಸ್ತೆಯಲ್ಲಿ ಈಗ ಈ ರೀತಿಯಾದಂತಹ ಅನಾಹುತಗಳು ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಪ್ರವಾಹದ ಮಧ್ಯೆ ಎಮ್ಮೆ ಒಂದು ನೀರಲ್ಲಿ ಕೊಚ್ಕೊಂಡು ಹೋಗಿರುವಂಥ ಘಟನೆ ಕೂಡ ನಡೆದಿರೋದು. ಅದೇ ರೀತಿಯಾಗಿ ಇನ್ನು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ, ಅಲ್ಲಿ ಸಾಕಷ್ಟು ನೀರು ತುಂಬಿಕೊಂಡಿದೆ. ಅಪಾಯದ ಮಟ್ಟವನ್ನು ಮೀರಿ ಈಗ ಹರಿತಿರೋದು. ಉಕ್ಕಡಗಾತ್ರಿ ಕರಿಬಸಜ್ಜಯ್ಯ ದೇವಸ್ಥಾನಕ್ಕೆ ನೀರು ನುಗ್ಗಿದೆ. ಉಕ್ಕಡಗಾತ್ರಿ ಸಂಪರ್ಕಿಸುವಂಥ ಬಹುತೇಕ ಸೇತುವೆಗಳು ಈಗ ಮುಳುಗಡೆ ಆಗ್ತವೆ. ಈಗ ಮಂಡ್ಯದಲ್ಲಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಇದ್ರಿ. ಲಾರ್ಡ್ ವೆಲೆಸ್ಲಿ ಸೇತುವೆ ಕೂಡ ಅಲ್ಲಿ ಸಾಕಷ್ಟು ಅಪಾಯದ ಮಟ್ಟದಲ್ಲಿ ನೀರು ಹರಿತಿದೆ. ಇನ್ನು ಪುತ್ತೂರು ದಕ್ಷಿಣ ಕನ್ನಡ, ಅಲ್ಲೂ ಕೂಡ ನೀರು ಸಂಪೂರ್ಣವಾಗಿ ದೇವಸ್ಥಾನಗಳಲ್ಲಿ ನೀರು ತುಂಬಿಕೊಂಡಿರೋದು. ರಾಮಕೃಷ್ಣ ಮಂದಿರ ಮಂಡ್ಯದಲ್ಲಿ ಫುಲ್ ಆಗಿದೆ. ಇನ್ನು ಬೆಳ್ತಂಗಡಿ ದಕ್ಷಿಣ ಕನ್ನಡ, ಅಲ್ಲೂ ಕೂಡ ಯಾವ ರೀತಿಯಾಗಿ ನದಿ ಹರಿತಿದೆ ಅನ್ನೋದನ್ನು ನೋಡ್ಬೋದು. ಕೊಡಗಿನಲ್ಲೂ ಕೂಡ ರೀತಿಯಾಗಿ ಮಳೆ ಇದೆ. ಸದ್ಯಕ್ಕೆ ಪುತ್ತೂರು, ಬೆಳ್ತಂಗಡಿ, ಮಂಡ್ಯದ ಲಾರ್ಡ್ ವೆಲೆಸ್ಲಿ ಸೇತುವೆ ಯಾವ ರೀತಿಯಾಗಿ ತುಂಬಿ ಹರಿತಿದೆ ಅನ್ನೋ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ಇದೀಗ ಹಾರಂಗಿ ಜಲಾಶಯದಿಂದ ಹೊರಹರಿವು ಜಾಸ್ತಿ ಆಗಿರೋದ್ರಿಂದ ಸದ್ಯಕ್ಕೆ ಮಡಿಕೇರಿಯಲ್ಲಿ ಯಾವ ರೀತಿಯಾದಂತಹ ದೃಶ್ಯಗಳಿದ್ದಾವೆ, ಮಂಡ್ಯದಲ್ಲಿ ಯಾವ ರೀತಿ ಇದೆ ಎಲ್ಲವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸದ್ಯಕ್ಕೆ ರಸ್ತೆ ಸಂಪೂರ್ಣವಾಗಿ ಅಲ್ಲಿ ಜಲಾವೃತವಾಗಿರೋದು, ಆದರೂ ಕೂಡ ಕೆಲವೊಂದು ವಾಹನಗಳು ಹೋಗುವಂತಹ ಸಾಹಸಕ್ಕೆ ಅವರು ಕೈ ಹಾಕಿದ್ದಾರೆ. ಬ್ಲಾಕ್ ಆಗೋಯ್ತಂಗೆ ಎಸ್, ಇದೀಗ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ವಾತಾವರಣದಿದ್ದರೆ ಕೇರಳದಲ್ಲಿ ಇನ್ನಷ್ಟು ವರ್ಸ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ದಿನದಿಂದ ದಿನಕ್ಕೆ ಅಬ್ಬರ ಜಾಸ್ತಿ ಆಗ್ತಿದೆ. ಕೇರಳ ಒಂದು ರೀತಿಯಾಗಿ ದೇವರ ನಾಡು ಅಂತ ಏನು ಕರಿತೀವಿ ನಾವು, ಅಲ್ಲೇ ದೇವರ ಒಂದು ರೀತಿಯಾಗಿ ದಯೆ ಇಲ್ಲ ಅಂತ ಹೇಳ್ಬೋದು. ಆ ರೀತಿಯಾದಂತಹ ಒಂದು ದೃಶ್ಯಗಳು ಕಂಡು ಬರ್ತಾ ಇದೆ. ಇನ್ನೂ 3 ದಿನ ಮಳೆ ಆಗುತ್ತೆ. ಆಗಸ್ಟ್ 18ರವರೆಗೆ ಕೇರಳದಲ್ಲಿ ಮತ್ತಷ್ಟು ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಭಾರತೀಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಬರ್ತಾ ಇರೋದು. ಆ ಮೂಲಕ ಕೇರಳದ ಜನತೆಗೆ ಎಲ್ಲೊಂದ್ ಕಡೆ ಮಳೆ ನಿಂತರೆ ಸಾಕಪ್ಪ ಅಂತ ಇದ್ರು. ಆದ್ರೆ ಈಗ ಮತ್ತಷ್ಟು 3 ದಿನ ಮಳೆ ಬರೋದ್ರಿಂದ ಇನ್ನಷ್ಟು ಜಲಾವೃತವಾಗುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಕೇರಳದ ಜನ ಯಾವ ರೀತಿಯಾಗಿ ನಡೆದಾಡ್ತಿದ್ದಾರೆ, ಮನೆ ಸುತ್ತಮುತ್ತ ಪರಿಸ್ಥಿತಿ ಹೇಗಿದೆ ಅಂತ ನೀವು ನೋಡ್ತಾ ಇದ್ದೀರಿ. ಬಹುತೇಕ 8 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಆಲ್ಮೋಸ್ಟ್ ಕೊಚ್ಚಿ ವಿಮಾನ ನಿಲ್ದಾಣ ಏನಿದೆ ಅಲ್ಲಿ ವಿಮಾನ ಹಾರಾಟ ಕೂಡ ಸ್ಥಗಿತವಾಗಿದೆ. ಕೇರಳದಲ್ಲಿರುವಂತಹ 41 ನದಿಗಳು ಆಲ್ಮೋಸ್ಟ್ ಅಪಾಯದ ಮಟ್ಟವನ್ನು ಮೀರಿ ಹರಿತಿದ್ದಾವೆ. ಕೆಲವೊಂದು ಸೇತುವೆಗಳು ಕಣ್ಣಿಗೆ ಕಾಣಿಸುವಂತಹ ರೀತಿಯಲ್ಲಿ ತುಂಬಿಕೊಂಡು ಹೋಗಿದ್ದಾವೆ.